ಸುವರ್ಣ ಡಿಜಿಟಲ್ಗೆ ಸ್ವಾಗತ. ನಾನು ರಮೇಶ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂಥದ್ದು. ಅಂದರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಮೂಲಕ, ಅದು ರಿಟ್ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಒಂದಷ್ಟು ಲೀಗಲ್ ರೆಮಿಡಿಯನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಅಂದರೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಆದ ನಂತರ ತಕ್ಷಣಕ್ಕೆ ಅವರೊಂದು ಇಂಟರ್ಲೊಕೇಟರಿ ಅಪ್ಲಿಕೇಶನ್ ಅಂದರೆ ಐಎಯನ್ನು ಸಲ್ಲಿಸುವ ಮೂಲಕ ಇಂಟ್ರಿಮ್ ಬೇಲನ್ನು ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಕಳೆದ 2 ದಿನಗಳ ಹಿಂದೆ ರಂಜಿತಾ ರೋಹಟಗಿ ಅನ್ನುವಂಥ ಸುಪ್ರೀಂ ಕೋರ್ಟ್ನ ವಕೀಲರ ಮೂಲಕ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಆ ಒಂದು ಅರ್ಜಿ ಒಂದು ಕಂಪ್ಯೂಟರ್ ಜನರೇಟೆಡ್ ಡೇಟ್ ಈಗಾಗಲೇ ಜನರೇಟ್ ಆಗಿರುವಂಥದ್ದು. ಅದು ಮೇ 4ನೇ ತಾರೀಕು ವಿಚಾರಣೆಗೆ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಅಂದರೆ ಈ ಪ್ರಕರಣವನ್ನು ನೋಡ್ತಾ ಹೋದ್ರೆ ನಾವು ದರ್ಶನ್ 2024 ಜೂನ್ 9ನೇ ತಾರೀಕು ನಡೆದಂಥ ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅದೇ ಜೂನ್ 11ನೇ ತಾರೀಕು ಅರೆಸ್ಟ್ ಆಗ್ತಾರೆ. ಅದಾದ ನಂತರ ಸುಮಾರು 6 ತಿಂಗಳು ಜೈಲಿನಲ್ಲಿ ಇರ್ತಾರೆ. ಅದೇ 2024 ಡಿಸೆಂಬರ್ 13ನೇ ತಾರೀಕು ಹೈಕೋರ್ಟ್ ಅವರಿಗೆ ಜಾಮೀನನ್ನು ಕೊಡುತ್ತೆ. ಅಂದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯದ ಕಾರಣವನ್ನ ಇಟ್ಟುಕೊಂಡು, ಯಾಕಂದ್ರೆ ಅವರಿಗೆ ಎಲ್ಲ ಒಂದ್ ಕಡೆ ಬೆನ್ನು ನೋವಿದೆ ಅನ್ನುವಂತ ಕಾರಣಕ್ಕಾಗಿ ಜೈಲಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಿಲ್ಲ, ಇಮಿಡಿಯೇಟ್ ಆಪರೇಷನ್ ಅನ್ನ ಮಾಡಿಸಬೇಕು ಅನ್ನುವಂತ ಒಂದಷ್ಟು ಕಾರಣವನ್ನು ಇಟ್ಟುಕೊಂಡು ಮೆಡಿಕಲ್ ರೆಕಾರ್ಡ್ಗಳನ್ನ ಹೈಕೋರ್ಟ್ ಮುಂದೆ ಕೊಟ್ಟು ಆ ಮೂಲಕ ಜಾಮೀನನ್ನು ಪಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಕೂಡ ಒಂದಷ್ಟು ಬೆಳವಣಿಗೆಗಳು ಕೂಡ ಜೈಲಿನಲ್ಲಿ ನಡೀತದೆ. ಆದ್ರೆ ಪರಪ್ನಗರ ಜೈಲಿನಲ್ಲಿ ಎಲ್ಲೊಂದು ಕಡೆ ರಾಜಾತಿಥ್ಯವನ್ನು ಪಡ್ಕೊಳ್ತಾ ಇದ್ದಾರೆ, ಜೈಲು ಅಧಿಕಾರಿಗಳಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವತ್ತು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿನ ಫೋಟೋಗಳನ್ನು ರಿವೀಲ್ಗಳನ್ನ ಮಾಡುವ ಮೂಲಕ ಎಷ್ಟರ ಮಟ್ಟಿಗೆ ಜೈಲಿನಲ್ಲಿ ರಾಜಾತಿಥ್ಯವನ್ನು ದರ್ಶನ್ ಪಡಿತಾ ಇದ್ದಾರೆ ಅನ್ನುವಂಥದ್ದನ್ನ ಜಗಜ್ಜಾಹೀರು ಮಾಡಿತ್ತು. ಅದಾದ ನಂತರ ಆತ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ. ಬಳ್ಳಾರಿಯಿಂದನೇ ಅಂದ್ರೆ ಬೇಲ್ ಸಿಕ್ಕ ನಂತರ ಆತ ರಿಲೀಸ್ ಆಗಿ ಬರ್ತಾರೆ. ಆದ್ರೆ ರಿಲೀಸ್ ಆಗಿ ಬಂದ ನಂತರ ಕೂಡ ಪ್ರಾಸಿಕ್ಯೂಷನ್ ಅಂದ್ರೆ ಸ್ಟೇಟ್ ಏನು ಇವರಿಗೆ ಸಿಕ್ಕಂತ ಜಾಮೀನು ಏನಿದೆ, ಜಾಮೀನು ಸಿಕ್ಕಿರುವಂತಹ ರೀತಿ ಸರಿಯಲ್ಲ, ಹೈಕೋರ್ಟ್ ಕೊಟ್ಟಿರುವಂತಹ ಕಾರಣಗಳು ಸರಿಯಲ್ಲ, ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಆತ ಹೊರಗಡೆ ಬಂದಿದ್ದಾನೆ. ಆದ್ರೆ ಸಿನಿಮಾ ಶೂಟಿಂಗ್ ಮಾಡುವಂತದ್ದು, ಆಪರೇಷನ್ ಮಾಡಬೇಕು ಇಮಿಡಿಯೇಟ್ ಅಂತ ಹೇಳಿದ್ರು, ಆದ್ರೆ ಆಪರೇಷನ್ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಇವರು ಒಂದ್ ಕಡೆ ಹೊರಗಡೆ ಇದ್ದಿದ್ದೆ ಆದಲ್ಲಿ ಸಾಕ್ಷಿಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರುವಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಜನರ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಲೇರಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಈ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಕೂಡ ಹೈಕೋರ್ಟ್ ಜಾಮೀನು ಕೊಟ್ಟಿರುವಂತ ರೀತಿ ಸರಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ಪೀಠದ ವಿರುದ್ಧವೂ ಕೂಡ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿ ಕಾರವಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೂಲಕ 2025 ಆಗಸ್ಟ್ 14ನೇ ತಾರೀಕು ದರ್ಶನ್ ಸೇರಿ 7 ಜನರ ಜಾಮೀನು ರದ್ದು ಮಾಡುತ್ತೆ. ಅದರ ಜೊತೆಗೆ ಇಮಿಡಿಯೇಟ್ ಕೋರ್ಟ್ ಮುಂದೆ ಆರೋಪಿಗಳು ಏನು ಹೋಗಿ ಸರೆಂಡರ್ ಆಗಬೇಕು ಅನ್ನುವಂತಹ ಒಂದು ಸೂಚನೆ ಕೂಡ ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ಕಳೆದ ವರ್ಷ ಆಗಸ್ಟ್ 14ರಿಂದ ಇಲ್ಲಿಯವರೆಗೂ ಕೂಡ ದರ್ಶನ್ ಜೈಲಿನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಕೂಡ ಟ್ರಯಲ್ ನಡೀತಾ ಇದೆ. ಈ ಟ್ರಯಲ್ ನಡೀತಾ ಇರುವಂತಹ ರೀತಿಯನ್ನು ನೋಡ್ತಾ ಹೋದ್ರೆ ಒಂದು ಕಡೆ ದರ್ಶನ್ ಆಗಲಿ ಅಂತ ಜೈಲಿನಲ್ಲಿರುವಂತಹ ಆರೋಪಿಗಳು ನಾವು ಜೈಲಿನಲ್ಲಿ ಇದೀವಿ, ಜೈಲಿನಲ್ಲಿ ಇಟ್ಟುಕೊಂಡು ಟ್ರಯಲ್ ತುಂಬಾ ನಿಧಾನಗತಿ ಆಗ್ತಾ ಇದೆ, ಟ್ರಯಲ್ ಅನ್ನ ಡೇ ಟು ಡೇ ಬೇಸಿಸ್ ಅಲ್ಲಿ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ರೀತಿ ವಿಚಾರಣೆ ನಡಿಬೇಕು ಅನ್ನುವಂತ ಒಂದಷ್ಟು ಮನವಿಯನ್ನು ಪದೇ ಪದೇ ಕೋರ್ಟ್ ಮುಂದೆ ಮಾಡ್ತಿದ್ದಾರೆ. ಜೊತೆಗೆ ಜಾಮೀನು ರದ್ದಾಗುವಂತ ಸಂದರ್ಭದಲ್ಲಿ ಕೂಡ ಹೈಕೋರ್ಟ್ ನಲ್ಲಿ ವಕೀಲರು ಅದನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಒಂದು ವಿಚಾರವನ್ನು ಹೇಳಿತ್ತು, ಯಾಕೆ ಈ ಪ್ರಕರಣದಲ್ಲಿ ಯಾಕೆ ನೀವು ಡೇ ಟು ಡೇ ಬೇಸಿಸ್ ಅನ್ನು ಮಾಡಬೇಕು? ಬೇರೆ ಪ್ರಕರಣಗಳು, ಸಾಕಷ್ಟು ಪ್ರಕರಣಗಳಲ್ಲಿ ಆರೋಪಿಗಳು 5 ವರ್ಷ 7 ವರ್ಷ 8 ವರ್ಷ ಜೈಲಿನಲ್ಲಿ ಇದ್ದಾರೆ, ಆ ಟ್ರಯಲ್ಗಳು ಮುಕ್ತಾಯ ಆಗಿಲ್ಲ. ಆದ್ರೆ ಈ ಪ್ರಕರಣವನ್ನ ವಿಶೇಷ ಪ್ರಕರಣ ಅಂತ ನೋಡುವಂತ ಅಗತ್ಯ ಇಲ್ಲ, ಹಾಗಾಗಿ ಟ್ರಯಲ್ ನಡೀಲಿ ನಾರ್ಮಲ್ ಆಗಿ ಅನ್ನುವಂಥದ್ದನ್ನು ಕೂಡ ಹೇಳಿತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಸೆಷನ್ಸ್ ಕೋರ್ಟ್ ಈವರೆಗೆ ವಾರಕ್ಕೆ 2 ದಿನದಂತೆ ವಿಚಾರಣೆ ನಡೀತಾ ಇರುವಂತದ್ದು. ಇಲ್ಲಿಯವರೆಗೆ 272 ಜನ ಸಾಕ್ಷಿಗಳ ಪೈಕಿ 10 ರಿಂದ 15 ಜನರ ಸಾಕ್ಷಿಗಳ ವಿಚಾರಣೆ ಮುಕ್ತಾಯ ಆಗಿರುವಂತಹ, ಅದರಲ್ಲಿ ರೇಣುಕಾಸ್ವಾಮಿಯ ಪೋಷಕರು, ಒಂದಷ್ಟು ಜನ ಮಹಾಜರ್ ವಿಟ್ನೆಸ್ಗಳು, ಆ ಒಂದು ರೇಣುಕಾಸ್ವಾಮಿಯ ಶವವನ್ನ ಎಲ್ಲಿ ಬಿದ್ದಿತ್ತು ಅವರು ನೋಡಿದಂಥವ್ರು ಯಾರಿದ್ರು, ಜೊತೆಗೆ ಅಲ್ಲಿಂದ ಸಾಗಾಟ ಮಾಡಿದಂಥವ್ರು, ಮಹಾಜರ್ಲಿ ಭಾಗಿಯಾದಂಥವ್ರು, ಇಂಥವರ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಇಲ್ಲಿರುವಂಥದ್ದು ಅಂದ್ರೆ ಒಂದು ಕೊಲೆಯಂತಹ ಗಂಭೀರ ಪ್ರಕರಣಗಳಲ್ಲಿ ಒಂದಷ್ಟು ಜನ ಸ್ಟಾರ್ ವಿಟ್ನೆಸ್ಗಳಂತ ಇರ್ತಾರೆ, ಅಂದ್ರೆ ಐ ವಿಟ್ನೆಸ್ಗಳು ಇರ್ತಾರೆ. ಆ ವಿಟ್ನೆಸ್ಗೆ ಮೇಲೆಯೇ ವಿಚಾರಣೆ ಅಂದ್ರೆ ಕೇಸ್ ನಿಂತಿರುತ್ತೆ ಅನ್ನುವಂಥದ್ದು. ಅಂತಹ ಸ್ಟಾರ್ ವಿಟ್ನೆಸ್ಗಳ ವಿಚಾರಣೆಗಳು ಮುಕ್ತಾಯ ಆಗದ ಹೊರತು ಆರೋಪಿಗಳು ಹೊರಗಡೆ ಬಂದಿದ್ದೆ ಅದರಲ್ಲಿ ಕೂಡ ಈ ಪ್ರಕರಣ ನೋಡ್ತಾ ಹೋದ್ರೆ ದರ್ಶನ್ ಅಂತಹ ಒಬ್ಬ ಪ್ರಭಾವಿ ಅಂದ್ರೆ ಹಣವಂತ ಇದ್ದಾನೆ, ಮತ್ತೆ ಆತನ ಹಿಂದೆ ಸಾಕಷ್ಟು ಬೆಂಬಲ ಇದೆ, ಇಂತಹ ಪ್ರಭಾವಿ ವ್ಯಕ್ತಿಗಳು ಹೊರಗಡೆ ಬಂದಿದ್ದೆ ಅದರಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಬಹುದು. ಹಾಗಾಗಿ ಇಂತಹ ಆರೋಪಿಗಳು ಹೊರಗಡೆ ಇರಬೇಕು ಅನ್ನುವಂಥದ್ದು ಪ್ರಾಸಿಕ್ಯೂಷನ್ ವಾದ. ಹಾಗಾಗಿ ಈ ಒಂದು ಪ್ರಕರಣದ 272 ಜನರ ಪೈಕಿ ಕೇವಲ 10-15 ಜನರ ಸಾಕ್ಷಿಗಳ ವಿಚಾರಣೆ ಇನ್ನು ಮುಕ್ತಾಯ ಆಗಿಲ್ಲ. ಈ ಹಂತದಲ್ಲಿ ಜಾಮೀನು ಕೊಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಕೂಡ ಪ್ರಾಸಿಕ್ಯೂಷನ್ ವಾದ ಆಗಿರುವಂಥದ್ದು. ಆದರೆ ಈ ಹಂತದಲ್ಲಿ
ಸುಪ್ರೀಂ ಕೋರ್ಟ್ಗೆ ದರ್ಶನ್ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಆ ಅರ್ಜಿಯಲ್ಲಿ ಏನೆಲ್ಲ ಕೇಳಿದ್ದಾರೆ ಅನ್ನುವಂಥದ್ದು ಕೂಡ ಒಂದಷ್ಟು ವಿಚಾರಗಳು ಬಯಲಿಗೆ ಬರಬೇಕಾಗಿರೋದು. ಸಾಮಾನ್ಯವಾಗಿ ನಾವು ಒಂದಷ್ಟು ಜನ ಕಾನೂನು ಪಂಡಿತರು ನಾವು ಕೇಳಿದ ಸಂದರ್ಭದಲ್ಲಿ ರಿಟ್ ಅರ್ಜಿಯಲ್ಲಿ ಈ ಪ್ರಕರಣದಲ್ಲಿ ಅವರು ಒಂದು ಟ್ರಯಲ್ ಆದಷ್ಟು ಬೇಗ ಮುಕ್ತಾಯ ಮಾಡಬೇಕು, ಯಾಕೆಂದ್ರೆ ಟ್ರಯಲ್ ತುಂಬಾ ನಿಧಾನಗತಿ ಆಗ್ತಿದೆ ಅನ್ನುವಂತ ಕೇಳುವಂತ ಸಾಧ್ಯತೆಗಳಿದೆ. ಜೊತೆಗೆ ಇಲ್ಲಿ ಸ್ಟಾರ್ ವಿಟ್ನೆಸ್ಗಳಂತ ಏನಿದ್ದಾರೆ ಅವ್ರನ್ನ ಬೇಗ ಕರೆದು ಆ ಮೂಲಕ ವಿಚಾರಣೆಯನ್ನ ಬೇಗ ಮುಗಿಸಬೇಕು ಅನ್ನುವಂತ ವಿಚಾರ ಕೂಡ ಕೇಳಬಹುದು. ಆದ್ರೆ ಒಂದು ಉದಾಹರಣೆ ನೋಡ್ತಾ ಹೋದ್ರೆ ಇತ್ತೀಚೆಗಷ್ಟೇ ಕಳೆದ ವಾರ ಜೈಲು ಸೇರಿದಂತ ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಕೂಡ ಅಷ್ಟೇ ಆತ ಹೊರಗಡೆ ಇದ್ದು ವಿನಯ್ ಕುಲಕರ್ಣಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನು ರದ್ದು ಮಾಡುತ್ತೆ. ಅದಾದ ನಂತರ ಎಲ್ಲಾ ಸಾಕ್ಷಿಗಳ ವಿಚಾರಣೆ ಮುಕ್ತಾಯ ಆಗಿ ಇನ್ನೇನು ಅಂದ್ರೆ ಈ ಒಂದು ಪ್ರಕರಣದ ತೀರ್ಪು ಹೊರಗೆ ಬರುವಂಥದ್ದು ಕೆಲವೇ ದಿನಗಳಿದೆ ಅನ್ನೋ ಸಂದರ್ಭದಲ್ಲಿ ಕೂಡ ಅವರಿಗೆ ಬೇಲನ್ನು ಸುಪ್ರೀಂ ಕೋರ್ಟ್ ಕೊಡುತ್ತೆ. ಸೊ ಅದನ್ನ ನಾವು ಈ ಪ್ರಕರಣವನ್ನು ಗಮನಿಸಿದ್ದೇ ಆದಲ್ಲಿ ಈ ಪ್ರಕರಣದಲ್ಲಿಯೂ ಕೂಡ ಎಲ್ಲ ಒಂದ್ ಕಡೆ ಸಾಕ್ಷಿಗಳ ವಿಚಾರಣೆ ಮುಕ್ತಾಯ ಆಗುವವರೆಗೂ ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥ ಒಂದಷ್ಟು ಚರ್ಚೆಗಳು, ಪರವಿರೋಧ ಚರ್ಚೆಗಳು ನಡೀತಾ ಇರುವಂತ ಹಂತದಲ್ಲಿ ಕೂಡ ಎಲ್ಲ ಒಂದ್ ಕಡೆ ದರ್ಶನ್ಗೆ ಒಂದು ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಇದೆ. ಮತ್ತೆ ಆ ವಿಚಾರದಲ್ಲಿ ಒಂದಷ್ಟು ಸ್ಟಾರ್ ನಟರು ಕೂಡ ಎಲ್ಲ ಒಂದ್ ಕಡೆ ದರ್ಶನ್ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಹೊರಗಡೆ ಬರ್ತಾರೆ ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಗ್ರಾಸ ಆಗಿದ್ದು. ಈ ಹಂತದಲ್ಲಿ ಕೂಡ ದರ್ಶನ್ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅರ್ಜಿಯನ್ನ ಸಲ್ಲಿಸಿರುವ ಸಂದರ್ಭದಲ್ಲಿ ಮೇ 4 ವಿಚಾರಣೆಗೆ ಬಂದಿದ್ದೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಹೇಗೆ ನೋಡುತ್ತೆ ಈ ಅರ್ಜಿಯನ್ನ, ಯಾಕೆಂದ್ರೆ ಇಂಥ ಗಂಭೀರ ಪ್ರಕರಣದಲ್ಲಿ ದರ್ಶನ್ನೇ ಪ್ರಮುಖ ಆರೋಪಿ ಆಗಿರೋದ್ರಿಂದ ಆತನ ಕಾರಣಕ್ಕಾಗಿ ಕೊಲೆ ನಡೆದಿದೆ ಅನ್ನುವಂಥದ್ದು, ಮತ್ತೆ ಇದು ಈ ಪ್ರಕರಣದಲ್ಲಿ ಪ್ರಭಾವಿ ಆರೋಪಿ ಆತ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಹೇಗೆ ನೋಡುತ್ತೆ ಅನ್ನೋದು. ಯಾಕೆಂದ್ರೆ ಒಂದು ವೇಳೆ ಈಗ ನ್ಯಾಯಮೂರ್ತಿ ಪದ್ದಿವಾಲ ಮತ್ತೆ ಮಾಧವನ್ ಅವರ ಪೀಠದ ಮುಂದೆ ಯಾವ ಜಾಮೀನು ಅರ್ಜಿಯನ್ನ ಅಂದ್ರೆ ರದ್ದು ಅರ್ಜಿಯನ್ನ ಸುಪ್ರೀಂ ಅಂದ್ರೆ ಪ್ರಾಸಿಕ್ಯೂಷನ್ ಕೋರಿತ್ತು, ಅದೇ ಪೀಠದ ಮುಂದೆ ಈ ಅರ್ಜಿ ಕೂಡ ವಿಚಾರಣೆಗೆ ಬರುವಂತ ಸಾಧ್ಯತೆಗಳಿದೆ. ಹಾಗಾಗಿ ತೀರಾ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಂತ ನ್ಯಾಯಪೀಠ ಈ ಅರ್ಜಿಯನ್ನ ಎಷ್ಟರ ಮಟ್ಟಿಗೆ ಮಾನ್ಯ ಮಾಡುತ್ತೆ, ದರ್ಶನ್ಗೆ ಎಲ್ಲಾದ್ರೂ ಒಂದು ಲೀಗಲ್ ರಿಲೀಫ್ ಸಿಗುತ್ತಾ ಇಲ್ವಾ ಅನ್ನುವಂಥ ಪ್ರಯತ್ನ ಅಂದ್ರೆ ಆ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿರುವಂಥದ್ದು. ಆದ್ರೆ ದರ್ಶನ್ ಎಲ್ಲ ಒಂದ್ ಕಡೆ ಜೈಲಿನಲ್ಲಿ ದಿನಗಳನ್ನ ಕಳೀಲಿಕ್ಕೆ ಕಷ್ಟ ಆಗ್ತಾ ಇದೆ, ಹೇಗಾದ್ರೂ ಮಾಡಿ ಹೊರಗಡೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಮತ್ತೆ ಅಲ್ಲಿ ಒಂದಷ್ಟು ವಿಶೇಷ ಸೌಲಭ್ಯಗಳನ್ನ ಪಡ್ಕೊಳ್ಬೇಕು ಅನ್ನೋ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಆದ್ರೆ ಪ್ರಯತ್ನಗಳು ವಿಫಲ ಆಗಿದೆ. ಆ ಮೂಲಕ ಮತ್ತೆ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಒಂದು ಪ್ರಕರಣದಲ್ಲಿ ಜಾಮೀನನ್ನ ರದ್ದು ಮಾಡಿದ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಆದೇಶವನ್ನು ಕೊಟ್ಟಲ್ಲಿ ಅದಕ್ಕೆ ಅಡ್ವರ್ಸ್ ಆದೇಶಗಳನ್ನ ಸೆಷನ್ಸ್ ಕೋರ್ಟ್ ಆಗಲಿ ಹೈಕೋರ್ಟ್ ಕೊಡುವಂತದ್ದು ಸಾಧ್ಯತೆಗಳು ತೀರಾ ವಿರಳ ಅಂತ ಹೇಳ್ಬೋದು. ಹಾಗಾಗಿ ದರ್ಶನ್ಗೆ ಗೊತ್ತು, ದರ್ಶನ್ ಪರ ವಕೀಲರಿಗೆ ಗೊತ್ತು, ತಾವೇನಾದ್ರೂ ಲೀಗಲ್ ರೆಮಿಡಿಯನ್ನ ಪಡ್ಕೊಳ್ಬೇಕು ಅನ್ನೋದಾದ್ರೆ ಮತ್ತೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಲೇ ಏರಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮೇ 4 ವಿಚಾರಣೆ ಬರುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ಅದು ಕಂಪ್ಯೂಟರ್ ಜನರೇಟೆಡ್ ಡೇಟ್ ಆಗಿರುವಂತದ್ದು, ಅವತ್ತು ವಿಚಾರಣೆಗೆ ಬರ್ಬೋದು ಅಥವಾ ಮತ್ತೊಂದು ದಿನ ಮುಂದೋಗಿ ಅಥವಾ ದಿನಾಂಕವನ್ನು ನಿಗದಿ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತದೆ. ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಯಾವ ಕಾರಣವನ್ನು ಇಟ್ಟುಕೊಂಡು ತಮ್ಮ ಕ್ಲೈಂಟ್ಗೆ ಅಂದ್ರೆ ತಮ್ಮ ಕಕ್ಷಿದಾರರಿಗೆ ಯಾವ ರೀತಿಯ ರಿಲೀಫ್ ಅನ್ನ ಬೇಕು ಅಂತ ಕೇಳ್ತಾರೆ, ಆ ರಿಲೀಫ್ ಅನ್ನ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡುತ್ತಾ ಇಲ್ವಾ, ದರ್ಶನ್ ಜೈಲಿಂದ ಹೊರಗಡೆ ಬರ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗಳಿರುವಂತದ್ದು. ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ನೋಡ್ತಾ ಹೋದ್ರೆ ಇಲ್ಲೊಂದ್ ಕಡೆ ದರ್ಶನ್ ಹೇಗಾದ್ರೂ ಮಾಡಿ ನಾವು ಹೊರಗಡೆ ಬರೋಣ ಅನ್ನುವಂತ ಪ್ರಯತ್ನದಲ್ಲಿ ಒಂದು ಅದೃಷ್ಟ ಪರೀಕ್ಷೆಯನ್ನ ಮಾಡ್ತಿದ್ದಾರೆ. ಆ ಅದೃಷ್ಟ ಪರೀಕ್ಷೆಯಲ್ಲಿ ದರ್ಶನ್ ಸಫಲ ಆಗ್ತಾರಾ ಮತ್ತೆ ವಿಫಲ ಆಗ್ತಾರಾ ಅದನ್ನ ನೋಡ್ಬೇಕಾಗಿರುವಂತಹದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.